ಭದ್ರಾ ನೀರಿಗೆ ನೋಡ್ರಿ, ಕೆಲವರು ರೈತರು ಕೆಲವರು ಭತ್ತ ಬೀಜ ಚೆಲ್ಲಿ ಸಸಿ ಮಾಡ್ಕೊಂಡಿದ್ದಾರೆ, ಭತ್ತ ನಾಟಿ ಮಾಡೋಕ್ಕೆ ಅಣಿವು ಮಾಡ್ಕೊಂಡಾರೆ. ಅವರು ನೀರು ಬೇಕು ಅಂತ ಅಂತಿದ್ದಾರೆ. ಯಾರು ಮಾಡ್ಕೊಂಡಿಲ್ಲ, ಮುಂದೆ ಬರೀ ತೋಟ ಜಾಸ್ತಿ ಇರೋ ಅಂಥವ್ರು ಮುಂದೆ ಬೇಸಿಗೆಗೆ ಎಲ್ಲ ಒಂದು ಕಡೆ ನೀರು ಕಡಿಮೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅವರು ಬೇಡ ಅಂತಿದ್ದಾರೆ, ನೀರು ಕೊಡೋದು ಬೇಡ ಅಂತಾರೆ. ನೀರು ಬೇಡ ಅನ್ನೋರು ಪೂರ್ತಿ ಕೊಡೋದು ಬೇಡ ಅಂತ ಅವರು ಹೇಳ್ತಿಲ್ಲ. ಆನ್ ಆ್ಯಂಡ್ ಆಫ್ ಪದ್ಧತಿ ಬೇಕಾದ್ರೆ ಕೊಟ್ಟರೆ ಅವ್ರಿಗೂ ಕೊಡಲಿ ಅನ್ನೋದಿದೆ. ಆದರೆ ಇಲ್ಲಿನ ಸಚಿವರು ಪಲಾಯನವಾದ ಮಾಡ್ತಾಯಿದ್ದಾರೆ. ಏನಪ್ಪ ಅಂತೇಳಿದರೆ ರೈತರೆಲ್ಲ ಹೊಂದಾಣಿಕೆ ಇಲ್ಲ ಅಂತೇಳಿ ತಪ್ಪಿಸ್ಕೊಳ್ತಕ್ಕಂಥ ಕೆಲಸ. ಇವತ್ತು ICC ಮೀಟಿಂಗ್ ಮಾಡಿ ಅಲ್ಲಿ 10 ದಿವಸ ಆಗ್ತಾ ಬಂತು. ಒಂದೇ ದಿವಸದ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದರು. ನಿನ್ನೆ ಅವ್ರ ಹೇಳಿಕೆ ಗಮನಿಸಿದ್ದೀನಿ, ಮತ್ತೆ ನಾವು ಮೀಟಿಂಗ್ ಮಾಡಿ ಮತ್ತೆ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವ್ರ ನಿರ್ಧಾರ ಪ್ರಕಟಣೆ ಮಾಡ್ತಾಯಿಲ್ಲ. ಈಗ ಅಲ್ಲಿ ICC ಸಭೆಗೆ ಸಾಮಾನ್ಯವಾಗಿ ಜನಪ್ರತಿನಿಧಿಗಳಿಗೆ ಅಷ್ಟೇ ಆಹ್ವಾನ ಇರ್ತದೆ. ಬೇಕು ಅಂತ ರೈತರನ್ನೆಲ್ಲ ಸೇರಿಸಿ, ಬೇಡ ಅನ್ನೋರನ್ನು ಬೇಕು ಅನ್ನೋರನ್ನು ಎಲ್ಲರನ್ನೂ ಸೇರಿಸಿ ಗೊಂದಲ ಮಾಡಿ ನಿರ್ಧಾರ ತೆಗೆದುಕೊಳ್ದಾನೆ ಅವ್ರು ನಿರ್ಧಾರ ತಗೋಬೇಕು. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಹೇಳ್ಬೇಕು, ನೀರು ಕೊಡೋಲ್ಲ ಈ ಬೆಳೆಗೆ, ಬೇಸಿಗೆ ಬೆಳೆಗೆ ಕಂಟಿನ್ಯೂಸ್ ಆಗಿ 120 ದಿವಸ ನೀರು ಕೊಡಿಸ್ತೀನಿ, ಕೊಡೋಕ್ಕಾಗಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆದರೂ ನಮ್ಮ ಜಿಲ್ಲೆಯ ರೈತರಿಗೆ ದೃಢವಾದ ಒಂದು ನಿರ್ಧಾರ ಹೇಳ್ಬೇಕು. ರೈತರಲ್ಲಿ ಆತಂಕ ಐತಿ. ಏನಪ್ಪ ಅಂತೇಳಿದರೆ ಮುಂದೆ ಕುಡಿಯೋ ನೀರಿಗೆ ಚಿತ್ರದುರ್ಗ ಡಿಸ್ಟಿಕ್ಕಿಗೆ, ಹೊಳಲ್ಕೆರೆಗೆ, ಬೇರೆ ಬೇರೆ ಕಡೆಗೆ ನೀರು ಒಯ್ತಾರೆ ಅನ್ನೋ ಒಂದು ಆತಂಕ ಐತೆ ರೈತರಿಗೆ. ಆ ಆತಂಕ ದೂರ ಮಾಡಬೇಕು ಅಂದರೆ ಜವಾಬ್ದಾರಿ ಇರ್ತಕ್ಕಂಥ ಉಸ್ತುವಾರಿ ಸಚಿವರು ಹೇಳ್ಬೇಕು, ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ, ಇಲ್ಲ 120 ದಿವಸ ನಿಮ್ಮ ಬೆಳೆಗೆ ತೊಂದರೆ ಆಗ್ದಂಗೆ, ಕೊನೆ ಭಾಗದ ರೈತರಿಗೂ ಕೂಡ ತೊಂದರೆ ಆಗ್ದಂಗೆ ನಾನು ನೋಡ್ಕೊತೀನಿ ಅಂತ ಹೇಳ್ಬೇಕು. ಇಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬೇಕು. ಅಷ್ಟು ದೃಢ ನಿರ್ಧಾರವಾಗಿ ಹೇಳಿದರೆ ರೈತರು ನಂಬ್ತಾರೆ. ಇತ್ಲ ಬಿಡ್ತೇನೆ ಅಂತಲೂ ಹೇಳೋಂಗಿಲ್ಲ, ಬಿಡಲ್ಲ ಅಂತಲೂ ಹೇಳೋಂಗಿಲ್ಲ. ಇಲ್ಲ ಹೇಳ್ಬೇಕು, ನೀರು ಕೊಡೋಲ್ಲ ಈ ಬೆಳೆಗೆ, ಬೇಸಿಗೆ ಬೆಳೆಗೆ ಕಂಟಿನ್ಯೂಸ್ ಆಗಿ 120 ದಿವಸ ನೀರು ಕೊಡಿಸ್ತೀನಿ, ಕೊಡೋಕ್ಕಾಗಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆದರೂ ನಮ್ಮ ಜಿಲ್ಲೆಯ ರೈತರಿಗೆ ದೃಢವಾದ ಒಂದು ನಿರ್ಧಾರ ಹೇಳ್ಬೇಕು. ರೈತರಲ್ಲಿ ಆತಂಕ ಐತಿ. ಏನಪ್ಪ ಅಂತೇಳಿದರೆ ಮುಂದೆ ಕುಡಿಯೋ ನೀರಿಗೆ ಚಿತ್ರದುರ್ಗ ಡಿಸ್ಟಿಕ್ಕಿಗೆ, ಹೊಳಲ್ಕೆರೆಗೆ, ಬೇರೆ ಬೇರೆ ಕಡೆಗೆ ನೀರು ಒಯ್ತಾರೆ ಅನ್ನೋ ಒಂದು ಆತಂಕ ಐತೆ ರೈತರಿಗೆ. ಆ ಆತಂಕ ದೂರ ಮಾಡಬೇಕು ಅಂದರೆ ಜವಾಬ್ದಾರಿ ಇರ್ತಕ್ಕಂಥ ಉಸ್ತುವಾರಿ ಸಚಿವರು ಹೇಳ್ಬೇಕು, ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ, ಇಲ್ಲ 120 ದಿವಸ ನಿಮ್ಮ ಬೆಳೆಗೆ ತೊಂದರೆ ಆಗ್ದಂಗೆ, ಕೊನೆ ಭಾಗದ ರೈತರಿಗೂ ಕೂಡ ತೊಂದರೆ ಆಗ್ದಂಗೆ ನಾನು ನೋಡ್ಕೊತೀನಿ ಅಂತ ಹೇಳ್ಬೇಕು. ಇಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬೇಕು. ಅಷ್ಟು ದೃಢ ನಿರ್ಧಾರವಾಗಿ ಹೇಳಿದರೆ ರೈತರು ನಂಬ್ತಾರೆ. ಇತ್ಲ ಬಿಡ್ತೇನೆ ಅಂತಲೂ ಹೇಳೋಂಗಿಲ್ಲ, ಬಿಡಲ್ಲ ಅಂತಲೂ ಹೇಳೋಂಗಿಲ್ಲ.